ಹಾಯ್ ನಮಸ್ತೆ. ಆಹಾರ ಗುತ್ತಿಗೆ ಸ್ವಾಗತ. ಇವತ್ತು ನಾನು ಅರ್ಧ ಕಾಲು ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡ್ಬಿಟ್ಟು ನಾನು ಹಲ್ವಾ ಮಾಡಿ ತೋರಿಸ್ತೀನಿ. ಈ ಥರ ಹಲ್ವಾ ಮಾಡೋಕ್ಕೆ ತುಂಬ ಸಿಂಪಲ್ಲು, ತುಂಬ ಸರಳವಾಗಿ ಮಾಡ್ಕೋಬೋದು. ತುಂಬ ಏನು ಕೆಲಸ ಇಲ್ಲ, ತುಂಬ ಖರ್ಚು ಇಲ್ಲ. ಇದು ಬರೀ ಒಂದು ಕಾಲು ಕೆ ಜಿ ಕ್ಯಾರೆಟು, ಒಂದು ಬಟ್ಲು ಬೆಲ್ಲ ಇದ್ದರೆ ಸಾಕು, ಸೂಪರಾಗಿರುತ್ತೆ. ಈ ಥರ ಮಾಡೋಕ್ಕೆ ನಿಮಗೇನು ಈಜಿ ಇರುತ್ತೆ. ಏಲಕ್ಕಿ ಹಾಕ್ಬಿಟ್ಟು, ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕ್ಬಿಟ್ಟು ನೀವು ಯಾವ ಥರ ಆದರೂ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಇವಾಗ ನಾವು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಅಮ್ಮ, ಏನಿದು ಕ್ಯಾರೆಟ್ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ಯಾ? ಏನು ಮಾಡ್ತಾ ಇದ್ದೆ ಇವತ್ತು? ನೀನು ಅವತ್ತಿಂದ ಕ್ಯಾರೆಟ್ ಎಲ್ಲ ಕಡಿಮೆ ರೇಟ್ ಇದೆ, ಇವತ್ತು ಕ್ಯಾರೆಟ್ ಹಲ್ವಾ ಮಾಡಿಕೊಡಮ್ಮ ಅಂತಿದ್ದಲ್ಲಮ್ಮ. ಅದಕ್ಕೆ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಒಂದು ಕಾಲು ಕೆ ಜಿ ಕ್ಯಾರೆಟ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀಟಾಗಿ ತೊಳೆದಿದ್ದೀನಿ. ಒಂದು ಚಿಕ್ಕ ಜಾರ್ ತೊಗೊಂಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಟ್ಟು ಸೋಸಿ ಹಲ್ವಾ ಮಾಡಿದ್ರೆ ಮಾತ್ರ ಸೂಪರಾಗಿರುತ್ತಮ್ಮ. ಇದನ್ನು ತಿಂದು ನೋಡುವಂತೆ ನೀನೇ. ಇವಾಗ ಇದನ್ನು ರುಬ್ಕೊಂಬರೋಣ. ನೋಡಿ, ಕ್ಯಾರೆಟು ರುಬ್ಬಿರೋದಾಯಿತು. ಈ ಥರ ನಾವು ಕ್ಯಾರೆಟ್ ರುಬ್ಕೊಂಡ್ಬಿಟ್ಟು ನಾವು ಹಲ್ವಾ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಇದನ್ನು ನಾವು ಸೋಸ್ಕೋಬೇಕು. ಜರಡಿ ತೊಗೊಂಡು ನೀಟಾಗಿ ಇದನ್ನು ನಾವು ಸೋಸ್ಕೊಂಡ್ರೆ ಮಾತ್ರ ಸಖತ್ತಾಗುತ್ತೆ. ಇದು ಕ್ಯಾರೆಟ್ ಹಲ್ವಾ ಮಾತ್ರ ಸೂಪರಾಗಿರುತ್ತೆ. ಯಾವಾಗಿನ ಬೇಸಿಗೆ ರಜೆ ಬಂತು, ಮಕ್ಕಳಿಗೆ ಹೊರಗಡೆ ತಿಂಡಿ ಕೊಡೋದು, ನಾವು ಈ ಥರ ಮನೇಲೇ ಮಾಡಿಕೊಟ್ರೆ ಸೂಪರಾಗಿರುತ್ತೆ. ಈ ಥರ ನಾವು ಚೆನ್ನಾಗಿ ಇದನ್ನು ಸೋಸ್ಕೊಳ್ಳೋಣ. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಇಷ್ಟು ಸೋಸ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು, ಜಾಸ್ತಿ ನೀರು ಬೇಡ. ನೋಡಿ, ಇಷ್ಟು ನಮಗೆ ರಸ ಸಿಕ್ಕಿದೆ. ಇನ್ನೊಂದು ರೌಂಡ್ ಇದನ್ನು ಹಾಕ್ಕೊಂಬಿಟ್ಟು ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ನಾನು ರುಬ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ಮತ್ತೆ ಇನ್ನೊಂದು ಸತಿ ನಾನು ರುಬ್ಕೊಂಬಂದಿದ್ದೀನಿ. ರುಬ್ಬಾದ ನಂತರ ಇದರಲ್ಲೇ ನಾವು ಹಿಂಗೆ ಫುಲ್ಲು ರಸ ತೆಗಿಬೇಕು, ಅಂದರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ಥರ ನೀಟಾಗಿ ಮಾಡ್ಕೊಂಬಿಟ್ಟು ನಾವು ಹಲ್ವಾ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಥರ ನೀವು ಇವಾಗ ಕ್ಯಾರೆಟ್ ರೇಟ್ ಎಲ್ಲ ಕಡಿಮೆ ಆಗಿದೆ. ನೀವು ಈ ಥರ ಮಕ್ಕಳಿಗೆ ಹಲ್ವಾ ಮಾಡಿಕೊಡ್ಬೋದು, ತುರಿದಾದರೂ ಮಾಡಿಕೊಡ್ಬೋದು. ಈ ಥರ ನಾನು ಮಾಡ್ತಾ ಇದ್ದೀನಲ್ಲ, ಇದೇ ಥರ ಆದರೂ ನೀವು ಮಾಡಿಕೊಡ್ಬೋದು. ನೋಡಿ, ಇದೇನಪ್ಪ ಉಳಿದಿರೋದು ಏನು ಮಾಡೋದು ಅನ್ಕೋಬೇಡಿ. ಇದನ್ನು ಸ್ವಲ್ಪ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಸಕ್ಕರೆ ಹಾಕಿ ಮಕ್ಕಳಿಗೆ ದ್ರಾಕ್ಷಿ ಗೋಡಂಬಿ ಹಾಕಿಕೊಟ್ರೆ ಸೂಪರಾಗಿರುತ್ತೆ. ಇದನ್ನೇನು ಬಿಸಾಕೋದು ಬೇಡ. ಇದನ್ನು ಅದೇ ಥರನೂ ನಾವು ಮಾಡ್ಕೊಂಡು ತಿನ್ಬೋದು. ಇದು ವೇಸ್ಟ್ ಆಗೋಲ್ಲ. ಇದು ರಸ ಮಾತ್ರ ನಾನು ತೆಗೆದಿದ್ದಾಯಿತು. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡೋಣ ಬನ್ನಿ. ನೋಡಿ, 2 ಕಪ್ ನೀರಲ್ಲಿ ನಾನು ಇಷ್ಟು ಕ್ಯಾರೆಟ್ದು ಜ್ಯೂಸ್ ತೊಗೊಂಡಿದ್ದೀನಿ. ಇವಾಗ ನಾನು 1 ಕಪ್ಪಷ್ಟು ನಾನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಗಂಟು ಬರೋಲ್ಲ, ಏನಿಲ್ಲ. ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಹಲ್ವಾ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಧಾನಕ್ಕೆ ಇದನ್ನು ಗಂಟಿಲ್ದಂಗೆ ನಾವು ಈ ಥರ ಕಲಿಸ್ಕೋಬೇಕು. ಇವಾಗ ಒಂದು ದೊಡ್ಡ ಅಗಲವಾಗಿದ್ದು ಒಂದು ಪಾತ್ರೆ ತೊಗೋಬೇಕು, ಇಲ್ಲ ಪಾನ್ ತೊಗೋಬೇಕು, ಇಲ್ಲ ಬಾಣಲಿ ತೊಗೋಬೇಕು. ನಾನು 1 ಕಪ್ ಆಗಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಬಿಟ್ಟು ನಾನು ಅರ್ಧ ಕಪ್ಪಷ್ಟು, ಇದೇ ಕಪ್ಪಲ್ಲೇ ನಾನು ಅರ್ಧ ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ನಾವು ಕರಗಿಸೋಣ. ಇದೇನು ಪಾಕ ಮಾಡಬೇಕಂತಾಗಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಆಮೇಲೆ ನಾವು ಕ್ಯಾರೆಟ್ ಜ್ಯೂಸು ಹಾಕ್ಬೋದು ಇದರಲ್ಲಿ. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿದೆ. ಕಲ್ಲು ಗಿಲ್ಲು ಇದ್ದರೆ ನಮ್ಗೆ ಗೊತ್ತಾಗುತ್ತೆ ಈ ಥರ ನೋಡುವಾಗ. ಇದು ಬೆಲ್ಲ ಚೆನ್ನಾಗೈತೆ ಅಂತ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಈ ಥರ ನಿಧಾನಕ್ಕೆ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ನಾವು ಹಾಕಿಬಿಟ್ಟು ನಿಧಾನಕ್ಕೆ ನಾವು ಇದನ್ನು ತಿರುಬೇಕು. ಕೈ ಬಿಡದಂಗೆ ನಾವು ತಿರುವಿದ್ರೆ ಮಾತ್ರ ಸೂಪರಾಗಿರೋ ಹಲ್ವಾ ರೆಡಿಯಾಗುತ್ತೆ. ಈ ಥರ ನಾವು ನಿಧಾನಕ್ಕೆ ತಿರುವೋಣ. ನೋಡಿ, ಎಷ್ಟು ಚೆನ್ನಾಗಿದ್ದು ಹೀಗೆ ಕುದೀತಾ ಗಟ್ಟಿ ಆಗ್ತಾ ಬರುತ್ತೆ. ಇದು ಗಂಟಾಗಲ್ಲ, ಏನೂ ಆಗೋಲ್ಲ. ಇದೇ ಥರ ನಾವು ಕೈ ಬಿಡದೇ ತಿರುವಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ತಾನೇ ಕುದ್ದು ತಾನೇ ರೆಡಿ ಆಗ್ತಾ ಇದೆ. ಈ ಥರನೇ ನಾವು ಕೈ ಬಿಡ್ದಂಗೆ ನಾವು ಇದನ್ನು ತಿರುಗಬೇಕು. ನೋಡಿ, ತಿರುತ್ತಾ ಈ ಥರ ಬರ್ತಾ ಇರುತ್ತೆ. ನಾವು ಹೀಗೆ ನಾವು ನೀಟಾಗಿ ಇದನ್ನು ಕೈ ಮಾತ್ರ ಬಿಡಬಾರ್ದು. ಜಾಸ್ತಿ ಹೊತ್ತೇನಿರಲ್ಲ, ಒಂದು 2 ರಿಂದ 3 ನಿಮಿಷ, 5 ನಿಮಿಷ ಒಳಗೆ ರೆಡಿ ಆಗಿಬಿಡುತ್ತೆ. ಜಾಸ್ತಿ ಹೊತ್ತು ತಿರುಗಬೇಕಪ್ಪ ಅಂತೇನೂ ಇಲ್ಲ. ಕುದಿ ಬಂದರೆ ಸಾಕು. ಈ ಥರ ಗಂಟೆ ಆಗೋಲ್ಲ, ಏನೂ ಆಗೋಲ್ಲ. ನೀಟಾಗಿ ಹಲ್ವಾ ರೆಡಿ ಆಗುತ್ತೆ. ನೋಡಿ, ಹೀಗೆ ನಾವು ತಿರುತ್ತಾ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ನಾನು ಸ್ವಲ್ಪ ಗೋಡಂಬಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ನಾನು 1 ಸ್ಪೂನ್ ಆಗಷ್ಟು ನಾನು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳು ಹಾಕಿಬಿಟ್ರೆ ಮಾತ್ರ ಸೂಪರಾಗಿ ಟೇಸ್ಟ್ ಇರುತ್ತೆ. ನಿಮಗೆ ದ್ರಾಕ್ಷಿ ಗೋಡಂಬಿ ನಿಮ್ಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕೋ ಎಲ್ಲನೂ ನೀವು ಹಾಕ್ಕೋಬೋದು. ಇಲ್ಲ ಅಂದರೆ ನೀವು ಲಾಸ್ಟ್ಗೆ ಕಡಲೆ ಬೀಜದ ಪುಡಿನೂ ಮಾಡಿಕೊಂಡು ನೀವು ಹಾಕ್ಕೋಬೋದು. ಇವಾಗ 1 ಸ್ಪೂನ್ ಆಗಷ್ಟು ನಾವು ತುಪ್ಪ ಹಾಕೋಣ. ನೋಡಿ, 1 ಸ್ಪೂನ್ ಆಗಷ್ಟು ನಾವು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಏನು ಜಾಸ್ತಿ ಹಿಡಿಯಲ್ಲ, 1-2 ಸ್ಪೂನ್ ತುಪ್ಪ ಹಾಕಿದರೆ ಸಾಕು. 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ನಂತರ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ನಾವು ತಿರುಗಬೇಕು.
ನೋಡಿ ಇನ್ನೊಂದು ಸ್ಪೂನು ನಾನು ತುಪ್ಪ ಹಾಕ್ತಾಯಿದ್ದೀನಿ. 2 ಸ್ಪೂನು ತುಪ್ಪ ಇದ್ದರೆ ಸಾಕು, ಸೂಪರಾಗಿರೋದಾಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಗಟ್ಟಿ ಆಗ್ತಾ ಬರುತ್ತೆ ಇದು. ನಿಮ್ಮಲ್ಲಿ ಕೇಕ್ ಪ್ಯಾನ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಟೀಲ್ ತಟ್ಟೆ ಆಗಿರ್ಬೋದು, ಇಲ್ಲ ಸ್ಟೀಲ್ದು ಒಂದು ಯಾವ್ದಾರ ಗುಂಡು ಪಾತ್ರೆ ಆಗಿರ್ಬೋದು, ಅದರಲ್ಲಿ ಹಾಕಿ ಒಂದು 10 ನಿಮಿಷ ಬಿಟ್ಟರೆ ಸಾಕು, ಹಲ್ವಾ ರೆಡಿ ಆಗುತ್ತೆ. ಇವಾಗ ನಾನು ಇದನ್ನು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ವಲ್ಪ ತಟ್ಟೆ ರೆಡಿ ಮಾಡ್ಕೊಂಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ನಾವು ಲಾಸ್ಟಿಗೆ ಒಂದೇ ಒಂದು ಸ್ಪೂನಷ್ಟು ನಾನು ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೆ, ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದೇ ಸ್ಮೆಲ್ ಹೊಡೆಯುತ್ತೆ. ಒಂದಾದರೆ ಸಾಕು, ಸೂಪರಾಗಿರುತ್ತೆ. ನೀವು 1 kg ಕ್ಯಾರೆಟ್ ತೊಗೊಂಡು ಮಾಡಿದರೆ ನೀವು 1-2 ಏಲಕ್ಕಿ ಹಾಕ್ಕೋಬೇಕು. ಇದು ನಾನು 1/4 kg ಇರೋದ್ರಿಂದ ನಾನು ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ತಳ ಬಿಡುತ್ತೆ ಅಂತ. ಒಂಚೂರು ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಕೇಕ್ ಮಾಡೋದು ನನ್ನ ಹತ್ರ ಒಂದು ಕೇಕ್ ಮಾಡೋ ಮೋಲ್ಡ್ ಇದೆ, ಅದರಲ್ಲಿ ನಾನು ಹಾಕಿ ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ ಇವಾಗ ಒಂದು ಕೇಕ್ ಪಾನ್ ಇದು ಮೋಲ್ಡ್ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಬಿಳಿ ಎಳ್ಳು, ಕರಿ ಎಳ್ಳು ತೊಗೊಂಡ್ಬಿಟ್ಟು ಹೀಗೆ ನಾವು ಕೆಳಗೆ ಹಾಕಿಬಿಟ್ಟು ಅದು ನಾವು ಏನು ಮಾಡಿದ್ದೀವಲ್ಲ ಹಲ್ವಾ, ಇದಕ್ಕೆ ನಾವು ಹಾಕ್ಕೊಳ್ಳೋಣ. ನೋಡಿ ಇವಾಗ ರೆಡಿಯಾಗಿದೆ. ನೀಟಾಗಿ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲನೂ ಈ ಥರ ಹಾಕ್ಕೊಂಬಿಟ್ಟು ನಾವು ಇದನ್ನು ನೀಟಾಗಿ ನಾವು ಸೆಟ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ಪೂನ್ ಸಹಾಯದಿಂದ ನಾವು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಈ ಥರ ಮಾಡ್ಕೊಂಬಿಟ್ಟು ನಾವು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ನೋಡಿ ಇದ್ರ ಮೇಲೂ ಸ್ವಲ್ಪ ನಾನು ಬಿಳಿ ಎಳ್ಳು, ಕಪ್ಪೆಳ್ಳು ತೊಗೊಂಡಿದ್ದೀನಿ. ನೀಟಾಗಿ ಹಾಕಿಬಿಟ್ರೆ ಚೆನ್ನಾಗಿ ಕಾಣುತ್ತೆ, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಎಳ್ಳು ಹಾಕೋದ್ರಿಂದ ಏನೂ ತೊಂದರೆ ಇಲ್ಲ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಥರ ಕ್ಯಾರೆಟ್ ಮನೇಲಿದ್ದರೆ ಯಾವ ಹಣ್ಣು ಇರುತ್ತೋ ಹಣ್ಣುಗಳದಾಗಿರ್ಬೋದು, ಟೊಮೊಟೊದಾಗಿರ್ಬೋದು, ಯಾವ ಬೇಕಾದ್ರೂ ತರಕಾರಿಗಳಾಗಿರ್ಬೋದು, ಈ ಥರ ಮಕ್ಕಳಿಗೆ ನೀವು ಸಕ್ಕರೆ ಆದರೂ ಮುದ್ದೆ ಸಕ್ಕರೆ ಸಿಗುತ್ತೆ, ಅದಾದ್ರೂ ಹಾಕ್ಕೋಬೋದು, ಬೆಲ್ಲ ಆದರೂ ಹಾಕ್ಕೋಬೋದು. ಈ ಥರ ಮಾಡಿ ಒಂದು 10 ನಿಮಿಷ ಇದನ್ನು ಆರಕ್ಕೆ ಬಿಡೋಣ. ನೋಡಿ ನಾನು 10ರಿಂದ 15 ನಿಮಿಷ ಬಿಟ್ಟಿದ್ದೆ, ಎಷ್ಟು ಚೆನ್ನಾಗಾಗಿದೆ ಅಂತೆ. ಅದೇ ಬಿಟ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಒಂದು ತಟ್ಟೆ ತೊಗೊಂಡ್ಬಿಟ್ಟು ನಾವು ನೀಟಾಗಿ ಇದನ್ನು ಈ ಥರ ನಾವು ದಬ್ಬಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಕ್ಯಾರೆಟ್ ಹಲ್ವಾ ಅಂತೆ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಮಕ್ಕಳಿಗೆ ನೀವು ಮಾಡಿಕೊಟ್ರೆ ಸೂಪರಾಗಿರುತ್ತೆ. ಕೈಯಲ್ಲಿ ತೊಗೊಂಡು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದನ್ನು ಇವಾಗ ನಾವು ಇದು ಯಾವ ಶೇಪಲ್ಲಾದರೂ ನಾವು ಕಟ್ ಮಾಡ್ಕೋಬೋದು. ನೋಡಿ ನಾನು ಸ್ಕ್ವಯರ್ ಶೇಪಲ್ಲೇ ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಒಂದು ಸತಿ ನೀವು ಮನೇಲಿ ಕ್ಯಾರೆಟ್ ಇದ್ದರೆ ಟ್ರೈ ಮಾಡಿ ನೋಡಿ. ಬೆಲ್ಲ ತಿನ್ನಲಾರ್ದವ್ರು, ಇಷ್ಟ ಇಲ್ಲಾರ್ದವರು ನೀವು ಮುದ್ದೆ ಸಕ್ಕರೆ ಅಂತ ಸಿಗುತ್ತಾ, ಅದನ್ನು ಹಾಕ್ಕೋಬೋದು. ನಾವು ಟೀ ಕಾಫಿ ಕುಡಿತೀವಲ್ಲ ಆ ಸಕ್ಕರೆನೂ ನೀವು ಯೂಸ್ ಮಾಡ್ಬೋದು. ನಾನಿವಾಗ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಂತ ನಾನು ಬೆಲ್ಲ ಹಾಕಿ ನಿಮಗೆ ಮಾಡಿ ತೋರಿಸಿದ್ದೀನಿ. ನೋಡಿ ಕಟ್ ಮಾಡಿರೋದಾಯಿತು, ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ನಿಮಗೆ ಕ್ಯಾರೆಟ್ ಹಲ್ವಾ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.